ಟೋಟಲ್ ಸರ್ ಇದು ಅಗ್ರಿಕಲ್ಚರ್ ಆಫೀಸ್ ಸರ್. ಪಾವಗಡಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡ್ಡಿಂದ 1 ಕಿಲೋಮೀಟ್ರ್ ಹೊಲಕ್ಕೆ ನಕಾಸಿ ದಾರಿ, ಪ್ಲಾನಿಂಗ್ ದಾರಿ, ವಿಲೇಜ್ ಟು ವಿಲೇಜ್ ಕನೆಕ್ಟಿವ್ ದಾರಿ ಐತೆ. ಅದಕ್ಕೆ ಅಟ್ಯಾಚ್ ಬಿಟ್ಟಿದ್ದು. ಈ ಕಡೆ ಕೋಲ್ ಫಾರಮ್ ಮಾಡೋರು ಎಸ್ಟೇಟು ಆಂಧ್ರ ಬಾರ್ಡ್ಗೆ ಬರುತ್ತೆ. 16 ಎಕರೆ ಬರುತ್ತೆ. 3 ಬೋರ್ ಐತೆ. TC ಎಲ್ಲ ರೆಡಿ ಐತೆ. ಫೆನ್ಸಿಂಗ್ ಒಂದು ಇಲ್ಲ. ಈ ಕಡೆ ಇನ್ನೂ ಒಂದು 10-20 ಎಕರೆ ಮಾಡ್ಕೋಬೋದು. ಇದು ಇವಾಗ ಟೋಟಲು ಕಲ್ಲೆ ಗಿಡ ಹಾಕಿದ್ದು ಅಗ್ರಿಕಲ್ಚರ್ ಇಕ್ಕಿದ್ದೆಲ್ಲ ಕೊಡ್ತಾರೆ. 16 ಎಕರೆ ಟೋಟಲ್. 3 ಬೋರ್ ಐತೆ. 15 ಬೋರು ಅಲ್ಲಿ ಸಿಂಕ್ಲರ್ ಹಾಕೋ TP ಅಂತ 2.5 ಇಂಚ್ ನೀರು ಬರ್ತಾರೆ ಸರ್. 2.5 ಇಂಚ್ ಫುಲ್ ನೀರು ಬರ್ತಾರೆ. ಒಳ್ಳೆ ಜಮೀನು ಪ್ರಾಪರ್ಟಿ. ತಾರ್ ರೋಡ್ಡಿಂದ 1 ಕಿಲೋಮೀಟ್ರ್ ಹೊಲಕ್ಕೆ, 1-1.5 ಕಿಲೋಮೀಟ್ರ್ ಹೊಲಕ್ಕೆ ಅದು ನಕಾಸಿದ್ದಾರೆ. 20 ಫೀಟ್ ರೋಡ್ ಐತೆ. ಒಳ್ಳೆ ಜಮೀನು. ಕರ್ನಾಟಕ ರಿಜಿಸ್ಟ್ರೇಷನ್, ಪಾವಗಡ ರಿಜಿಸ್ಟ್ರೇಷನ್, ಬಾರ್ಡು ಬರುತ್ತೆ. 16 ಎಕರೆ ಒಳ್ಳೆ ಪ್ರಾಪರ್ಟಿ. ರಿಚ್ ಆಯಿಲು ಎಲ್ಲ ಏನು ಗುಟ್ಟೆ ನಟ್ಟಿ ಏನೇ ಇಲ್ಲ. ಒಳ್ಳೆ ಜಮೀನು ಚೆನ್ನಾಗೈತೆ. ಎಸ್ಟೇಟ್ ಮಾಡೋಕ್ಕೆ ಒಳ್ಳೆ ಲೊಕೇಶನ್ನು. ಎಸ್ಟೇಟ್ ಮಾಡೋಕ್ಕೆ ಒಳ್ಳೆ ಫಾರ್ಮ್ ಹೌಸ್ಗೆ, ಎಸ್ಟೇಟ್ಗೆ ಸೂಪರ್ ಲೊಕೇಶನ್ ಐತೆ ಸರ್. ವಿಲೇಜ್ಗೂ ಹತ್ರ ಆಗುತ್ತೆ. ವಿಲೇಜ್ಗೆ 1.5 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಅನ್ಕೊಳ್ಳಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ, ಸೆಲ್ಲರ್ ಕಾಂಟ್ಯಾಕ್ಟ್ ಕೊಡ್ತೀವಿ. ಡೈರೆಕ್ಟ್ ಸಿಟಿಗೆ ಕೊಡ್ತೀನಿ. ವಿಸಿಟ್ ಬನ್ನಿ, ನೋಡಿ. ಇಷ್ಟ ಆದರೆ ಒಳ್ಳೆಯದು ನೋಡಿ ಸರ್. ಇನ್ನೊಂದು ನಮ್ಮ ರಿಕ್ವೆಸ್ಟು, ಈ ಥರ ಜಮೀನು, ಲ್ಯಾಂಡು, ಫಾರ್ಮ್ ಹೌಸ್, ಕಮರ್ಷಿಯಲ್, ಅಗ್ರಿಕಲ್ಚರ್, ಕರ್ನಾಟಕ ರಿಜಿಸ್ಟ್ರೇಷನ್ ಬಟ್ ಆಂಧ್ರ ರಿಜಿಸ್ಟ್ರೇಷನ್ ಯಾವುದಾದ್ರೂ ನಮಗೆ ಇನ್ಫಾರ್ಮೇಷನ್ ವಿಡಿಯೋ ಆಗಲಿ ಇನ್ಫಾರ್ಮೇಷನ್ ಮಾಡಿದ್ರೆ ನಾವು ಸೇಲ್ ಮಾಡಿಕೊಡ್ತೀವಿ. ಇಲ್ಲಾಂದರೆ ನಾವು ಅಗ್ರಿಮೆಂಟ್ ಹಾಕ್ಕೊಡ್ತೀವಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಸೇಲ್ ಮಾಡ್ಕೊಡ್ತೀವಿ. ನಿಮ್ಮ ಫ್ರೆಂಡ್ಸ್ದಾಗಲಿ ಯಾವುದಾದ್ರೂ ನಮಗೆ ಕ್ಲಿಯರ್ ಇರಬೇಕು. ಜಮೀನು, ದಾರಿ ಇರಬೇಕು. ಕ್ಯಾಟಗಿರಿ ಜನರಲ್ ಇರಬೇಕು. 1 ಎಕರೆ, 2 ಎಕರೆ, 10 ಎಕರೆ, 100 ಎಕರೆ ಯಾವುದಿದ್ರೂ ನಮಗೆ ಇನ್ಫಾರ್ಮೇಷನ್ ಕೊಡಿದ್ರೆ ನಾವು ಸೇಲ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.